ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ನಾನು ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು 2 ವೀಕ್ಸಿಂದ ಯಾವುದು ಪೋಸ್ಟ್ ಹಾಕೋಕ್ಕಾಗಲಿಲ್ಲ. ಬರ್ಡೇ ಪ್ರಿಪ್ರೇಷನ್ಸು, ಸೆಲೆಬ್ರೇಷನ್ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ಇವತ್ತು ಟೈಮ್ ತಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಇಯರ್ ಬೇಬಿ ಗರ್ಲ್ ಬರ್ಡೇ ಡೆಕೋರೇಷನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿರೋಂಥ ಡೆಕೋರೇಷನ್ನ ಸೆಲೆಕ್ಟ್ ಮಾಡಿದ್ರಿ. ಇದು ಬಲೂನ್ ಡೆಕೋರೇಷನ್. ಬೇಬಿ ಡ್ರೆಸ್ಗೆ ಮ್ಯಾಚ್ ಆಗಬೇಕು ಅಂತ ಈ ಬಲೂನ್ಸ್ ಪಿಂಕ್ ಆ್ಯಂಡ್ ಪರ್ಪಲ್ನಲ್ಲಿ ಮಾಡಿಸಿದ್ದು. ಸೊ ಸೂಪರ್ ಆಗಿದೆ ಇವತ್ತಿನ ವ್ಲಾಗ್. ಒಂದೊಂದೇ ನೋಡ್ಕೊಂಡು ಹೋಗೋಣ. ಬಲೂನ್ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದಾರೆ. ಇದು ಅಪ್ಪು ಇವೆಂಟ್ಸ್ ಅಂತ ನಮಗೆ ಬಲೂನ್ ಡೆಕೋರೇಷನ್ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡಿದರು. ಇವೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಫೋಟೋ ಹೇಗಿತ್ತು ಅಂತ. ತುಂಬ ಚೆನ್ನಾಗಿ ಬಂದಿದೆ ಇದು ಡೆಕೋರೇಷನ್ನು. ಆ್ಯಂಡ್ ಇವ್ರದ್ದು ಅಡ್ರೆಸ್ ಮತ್ತು ಕಾರ್ಡ್ ನಿಮಗೆ ಪಿಕ್ಚರ್ನಲ್ಲಿ ಕೊಡ್ತೀನಿ. ಸೊ ನಿಮ್ಗೇನಾದ್ರು ಈವೆಂಟ್ಸ್ ಇದ್ದರೆ, ಇವರು ಡೆಕೋರೇಷನ್ ಆಗಲಿ, ಪೆಂಡಾಲ್ ಆಗಲಿ, ಕೇಟ್ರಿಂಗ್ ಇದೆಲ್ಲ ಸರ್ವಿಸ್ ಇವರ ಹತ್ರ ಇದೆ. ಸೊ ನಿಮ್ಗೇನಾದ್ರು ಈವೆಂಟ್ಸ್ ಸರ್ವಿಸ್ ಬೇಕಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸನಬಲ್ ಪ್ರೈಸಲ್ಲಿ ಒಂದು ಸೂಪರ್ ಆಗಿರೋಂಥ ಡೆಕೋರೇಷನ್ ನಿಮಗೆ ರೆಡಿ ಮಾಡ್ತಾರೆ. ಸೊ ಈಗ ಇಲ್ಲಿ ಬಲೂನ್ ಡೆಕೋರೇಷನ್ ನಡೀತಾ ಇದೆ. ಸೊ ಇವರು ಡೆಕೋರೇಷನ್ ಮಾಡ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಬೇಬಿ ಡ್ರೆಸ್ ಎಲ್ಲ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಈ ಬಲೂನ್ ಡೆಕೋರೇಷನ್ ಆ್ಯಕ್ಚುಲಿ ನಾವು ಫಸ್ಟ್ ಒಂದು ನೋಡಿದ್ವಿ. ಅದಾದಮೇಲೆ ಇವರು ಈ ರೀತಿ ಮಾಡಿರೋ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಡಿಸೈನ್ ತೋರಿಸಿ ಸಜೆಸ್ಟ್ ಮಾಡಿದರು. ಅದೇ ಇಷ್ಟ ಆಯಿತು. ಸೊ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ರಿ. ನಿಮಗೆ ಕಸ್ಟಮೈಸ್ ಮಾಡಬೇಕಂದ್ರೆ ಯಾವ ರೀತಿ ಬೇಕೋ ಆ ರೀತಿ ಇವರು ಮಾಡಿಕೊಡ್ತಾರೆ. ಸೊ ಬಲೂನ್ ಡೆಕೋರೇಷನ್ ನಡೀತಾ ಇತ್ತು. ಅಷ್ಟೊತ್ತಿಗೆ ನಾವು ಟೆಂಪಲ್ ಹೋಗ್ಬಿಟ್ಟು ಬಂದ್ರಿ. ಟೆಂಪಲ್ ಹೋಗೋಕ್ಕೆ ಬೇಬಿಗೆ ಆ್ಯಕ್ಚುಲಿ ಬರ್ಡೇಗೆ ಅಂತಲೇ ಟೆಂಪಲ್ ಹೋಗೋಕೆ ಒಂದು ಡ್ರೆಸ್ಸು, ಆಮೇಲೆ ಈವ್ನಿಂಗ್ ಕೇಕ್ ಕಟ್ ಮಾಡೋಕ್ಕೆ ಒಂದು ಡ್ರೆಸ್ ಅಂತ ಮೊದಲು ಸೆಲೆಕ್ಟ್ ಮಾಡಿದ್ದೆ. ಸೊ ಅವೆರಡೂ ಡ್ರೆಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫಸ್ಟ್ ಡ್ರೆಸ್ಸು. ಇದು ಆ್ಯಕ್ಚುಲಿ ಲಂಗ ಬ್ಲೌಸ್. ಇದು ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸಿರೋದು. ವೆಲ್ವೆಟ್ ಕ್ಲಾತ್ ಇದೆ. ಟಾಪ್ ಆ್ಯಂಡ್ ಬಾಟಮ್ ಎರಡು ಕೂಡ ವೆಲ್ವೆಟ್ ಕ್ಲಾತು. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿರೋದು. ಪಿಂಕಲ್ಲಿ ಪ್ಲೈನ್ ತೊಗೊಂಡಿದ್ದೀನಿ. ಬ್ಲೂನಲ್ಲಿ ಈ ರೀತಿ ಫ್ಲವರ್ಸ್ ಇದೆ, ಗೋಲ್ಡ್ ಕಲರಲ್ಲಿ ಇದು ತೊಗೊಂಡಿದ್ದೀನಿ. ಈ ಲಂಗ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿತ್ತು ಬೇಬಿಗೆ ಹಾಕಿದಾಗ. ಸೊ ಬ್ಯಾಕ್ ಸೈಡು ಬಟನ್ಸ್ಗಿಂತ ಜಿಪ್ ಇಡ್ಸಿದ್ದೀನಿ, ಸ್ವಲ್ಪ ಉದ್ದ ಇರೋ ಜಿಪ್ಪು, ಹಾಕೋಕ್ಕೆ ತೆಗಿಯೋಕ್ಕೆ ಈಸಿಯಾಗಿರುತ್ತೆ. ಆ್ಯಂಡ್ ಜಿಪ್ ಕೂಡ ಅದು ಅನ್ವಿಸಿಬಲ್. ಸೊ ಚೆನ್ನಾಗಿದೆ. ಪುಟ್ಟ ಪುಟ್ಟ ಸ್ಲೀವ್ಸ್ ಹಾಕಿ ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದು ನೋಡೋಕ್ಕೆ ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಬೇಬಿಗೆ ಹಾಕಿದಾಗಂತೂ ಕ್ಯೂಟಾಗಿ ಚೆನ್ನಾಗಿ ಕಾಣ್ತಾಯಿದ್ಲು. ಈ ಡ್ರೆಸ್ನ ಟೆಂಪಲ್ಗೆ ಹೋಗುವಾಗ ಹಾಕ್ಕೊಂಡು ಹೋಗಿದ್ದು. ಮಾರ್ನಿಂಗು ಸೋಮೇಶ್ವರ ಟೆಂಪಲ್ಗೆ ಹೋಗಿದ್ರಿ. ಅಲ್ಲಿಗೆ ಟೆಂಪಲ್ಗೆ ಈ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಆ್ಯಂಡ್ ಟೆಂಪಲ್ ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಲಂಗ ಬ್ಲೌಸ್ ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇರೋದು. ತುಂಬ ಪ್ರಿಲ್ಲೆಲ್ಲ ಕೊಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನಗಂತೂ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ರಾಯಲ್ ಬ್ಲೂ ಆ್ಯಂಡ್ ಪಿಂಕ್ ಕ್ಲಾತ್ ಕೂಡ ತುಂಬ ಸಾಫ್ಟಾಗಿದೆ. ಸೊ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದಾರೆ. ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಫಸ್ಟ್ ಡ್ರೆಸ್. ಸೊ ಇದಾದಮೇಲೆ ಇನ್ನೊಂದು ಡ್ರೆಸ್ ತೋರಿಸ್ತೀನಿ. ಇದು ನಮ್ಮ ಬೇಬಿದು ಸೆಕೆಂಡ್ ಡ್ರೆಸ್. ಇದು ಬರ್ಡೇ ಪಾರ್ಟಿ, ಈವ್ನಿಂಗ್ ಪಾರ್ಟಿಗೆ ಅಂತ ತೊಗೊಂಡಿದ್ದು. ಸೊ ಕೇಕ್ ಕಟಿಂಗ್ ಟೈಮಲ್ಲಿ ಇದನ್ನು ಹಾಕಿದೆ. ಇದು ಲ್ಯಾವೆಂಡರ್ ಕಲರ್ ಇದೆ, ಅಲ್ಲಲ್ಲಿ ಪರ್ಪಲಲ್ಲಿ ಫ್ಲವರ್ಸ್ ಬಂದಿದೆ. ಸೊ ಲೈಟ್ ಪರ್ಪಲ್ ಕಲರ್ ಮತ್ತು ಡಾರ್ಕ್ ಪರ್ಪಲ್ ಎರಡೂ ಇದೆ ಈ ಕಲರಲ್ಲಿ. ಈ ಡ್ರೆಸ್ನಲ್ಲಿ ತುಂಬಾ ರಫಾಸಿದ್ದು, ತುಂಬ ದೊಡ್ಡದಾಗಿದೆ ಫ್ರಾಕ್. ಇದು ಬೇಬಿಗಿಂತ ಆ್ಯಕ್ಚುಲಿ ಡ್ರೆಸ್ಸನ್ನೇ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಫಂಕ್ಷನಲ್ಲಿ ಅವಳಿಗಿದು ಈ ಡ್ರೆಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದ್ಲು.
ಫೋಟೋ ಸೆಷನ್ ಮುಗಿಯೋವರೆಗೂ ಮಾತ್ರ ಈ ಡ್ರೆಸ್ ಹಾಕಿದೆ. ಆ ಫೋಟೋ ಸೆಷನ್ ಮುಗಿದ ತಕ್ಷಣ ಈ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ತುಂಬಾ ಚೆನ್ನಾಗಿ ಫೋಸಸ್ ಎಲ್ಲ ತೊಗೋಬೋದು, ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಆದರೆ ತುಂಬ ಫೋಟೋಸಲ್ಲಿ ಅವಳು ಅಳ್ತಾನೆ ಇದ್ಲು ಈ ಡ್ರೆಸ್ಸಲ್ಲಿ. ಈವ್ನಿಂಗ್ ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಅದಕ್ಕೆಲ್ಲ ಈ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬೇಬೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಡ್ರೆಸ್ನಲ್ಲಿ ಫೋಟೋಸ್ ಅಂತೂ ಸೂಪರಾಗಿ ಬರುತ್ತೆ. ಆ್ಯಕ್ಚುಲಿ ಫೋಟೋಗ್ರಾಫರ್ ಇನ್ನೂ ಫೋಟೋಸ್ ತೊಗೋಬೇಕಂತ ಇದ್ರು ಬೇಬಿದು ಸಿಂಗಲ್ ಫೋಟೋಸ್ ಎಲ್ಲ. ಆದರೆ ಇವಳು ಅಷ್ಟೊಂದು ಪೋಸಸ್ಸೇ ಕೊಡ್ತಾ ಇಲ್ಲ. ಅವಳಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಹಂಗಾಗಿ ಅವಳು ಅಳ್ತಾನೆ ಇದ್ಲು, ತುಂಬ ಫೋಟೋಸ್ ತೊಗೊಳಕ್ಕಾಗಲಿಲ್ಲ. ಅವಳು ಕೊಟ್ಟಿರೋ ಪೋಸಲ್ಲೇ ಕೆಲವೊಂದು ಫೋಟೋಸ್ ತೊಗೊಂಡಿದ್ದಾರೆ. ಬಟ್ ಫೋಟೋಸ್ ಅಂತೂ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಇದೇ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗಬೇಕಂತ ಬಲೂನ್ ಡೆಕೋರೇಷನ್ ಪಿಂಕ್ ಆ್ಯಂಡ್ ಪರ್ಪಲ್ನಲ್ಲಿ ಮಾಡಿಸಿದ್ದು. ಡ್ರೆಸ್ ಕಲರ್ ನನಗೆ ಜಾಸ್ತಿ ಇಷ್ಟ ಆಯಿತು. ಇದೇ ಡ್ರೆಸ್ ಕಲರ್ ಮ್ಯಾಚಿಂಗ್ ನಾನು ಕೂಡ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಅದು ತೋರಿಸ್ತೀನಿ ನಿಮಗೆ. ಪ್ಲಸ್ ಬೇಬಿದು ಈ ಡ್ರೆಸ್ಗೆ ಮ್ಯಾಚಿಂಗ್ ಶೂಸ್ ಆ್ಯಂಡ್ ಹೆಡ್ ಬ್ಯಾಂಡ್ ಇದೆ. ಶೂಸು ಫಸ್ಟ್ ಕ್ರೈಯಲ್ಲಿ ನನಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತು. ನಾನು ಲೋಕಲ್ ಶಾಪ್ಸಲ್ಲೆಲ್ಲ ಹುಡುಕಿದ್ದೆ, ಆದರೆ ಸಿಕ್ಕಿರಲಿಲ್ಲ. ಅದಾದಮೇಲೆ ಫಸ್ಟ್ ಕ್ರೈನಲ್ಲಿ ಹುಡುಕಿದಾಗ ಸಿಕ್ತು. ಇದೆ ನೋಡಿ ಶೂಸು. ಈ ಶೂಸು ಟಾಪಲ್ಲಿ ಸಾಕ್ಸ್ ಥರ ಇದೆ, ಬಾಟಮಲ್ಲಿ ಶೂಸ್ ಟೈಪ್ ಇದೆ. ಈ ಸಮ್ಮರಲ್ಲಿ ಬೇಬಿಗೆ ಸೊ ಇದು ಆರಾಮಾಗಿರುತ್ತೆ ಅಂತ ಅನ್ನಿಸ್ತು. ಈ ಶೂಸ್ದು ಇನ್ನೊಂದು ಕ್ವಾಲಿಟಿ ಅಂದರೆ ನೋಡಿ, ಹತ್ತಿರದಿಂದ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ. ಸೊ ಇದರಲ್ಲಿ ಸ್ವೆಟ್ ಆಗೋದಿಲ್ಲ ಬೇಬಿಗೆ, ನೀಟಾಗಿ ನೋಡಿ ಗಾಳಿ ಆಡುತ್ತೆ. ಸೊ ಚೆನ್ನಾಗಿರುತ್ತೆ. ಮತ್ತು ಫಂಕ್ಷನ್ಸ್ ಪಾರ್ಟಿ ಅಂದರೆ ಮಗುನ ಎಲ್ಲರೂ ಎತ್ಕೊಳ್ತಾರೆ, ಅದಕ್ಕೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಸ್ವೆಟ್ ಆಗಬಾರ್ದು, ಕಾಲು ಬಿಸಿ ಆಗಬಾರ್ದು, ಆ ರೀತಿ ಗಾಳಿ ಆಡ್ತಾ ಇರಲಿ ಅಂತ ಇದು ಟಾಪಲ್ಲಿ ಶೂ ಥರ, ಟಾಪಲ್ಲಿ ಸಾಕ್ಸು, ಬಾಟಮಲ್ಲಿ ಶೂ ಥರ ತೊಗೊಂಡಿದ್ದು. ಇದು ಬೇಬಿದು ಹೆಡ್ ಬ್ಯಾಂಡ್, ಡ್ರೆಸ್ಗೆ ಮ್ಯಾಚಿಂಗ್ ಹೆಡ್ ಬ್ಯಾಂಡ್ ಇದು. ಆ್ಯಕ್ಚುಲಿ ಇದು ಹೊಸದಲ್ಲ, ನ್ಯೂ ಇಯರ್ ದಿನ ತೊಗೊಂಡಿದ್ದು, ನ್ಯೂ ಇಯರ್ ಡ್ರೆಸ್ಗೆ ಮ್ಯಾಚಿಂಗ್ ಅಂತ ತೊಗೊಂಡಿದ್ದು. ನ್ಯೂ ಇಯರ್ ದಿನ ಯೂಸ್ ಮಾಡಿದ್ದೆ ಇದನ್ನು. ಆ್ಯಂಡ್ ಬರ್ಡೇ ಡ್ರೆಸ್ಗೆ ಕೂಡ ಸೇಮ್ ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ, ಹಾಗಾಗಿ ಇದನ್ನೇ ಮತ್ತೆ ಯೂಸ್ ಮಾಡಿದ್ದೀನಿ. ಲ್ಯಾವೆಂಡರ್ ಕಲರ್ ಹೆಡ್ ಬ್ಯಾಂಡ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಆ್ಯಂಡ್ ಡ್ರೆಸ್ಗೆ ಚೆನ್ನಾಗಿ ಕೂಡ ಮ್ಯಾಚ್ ಆಗುತ್ತೆ, ಹಾಗಾಗಿ ಇದನ್ನೇ ಯೂಸ್ ಮಾಡಿದ್ದೀನಿ. ಬೇಬಿದು ಕೇಕ್ ಕಟಿಂಗ್ ಟೈಮಲ್ಲಿ ಹಾಕಿದ್ದು ನೆಟ್ ಕ್ಲಾತ್, ಇದರಲ್ಲಿ ಕೂಡ ನೆಟ್ ಕ್ಲಾತ್ ಇದೆ ಆ್ಯಂಡ್ ಕಲರ್ ಸೇಮ್ ಇದೆ, ಹಾಗಾಗಿ ಚೆನ್ನಾಗಿ ಮ್ಯಾಚ್ ಆಗಿದೆ. ಇದು ನನ್ನ ಡ್ರೆಸ್ಸು, ಇದು ಕೂಡ ಲ್ಯಾವೆಂಡರ್ ಕಲರ್, ಬೇಬಿ ಡ್ರೆಸ್ಗೆ ಮ್ಯಾಚ್ ಆಗಬೇಕಂತ ಈ ಡ್ರೆಸ್ ತೊಗೊಂಡಿದ್ದು. ಈವ್ನಿಂಗ್ ಬರ್ಡೇ ಪಾರ್ಟಿದು ಬೇಬಿ ಡ್ರೆಸ್ ಇದೆ ಅಲ್ವಾ, ಫ್ರಾಕು, ಅದಕ್ಕೆ ಮ್ಯಾಚಿಂಗ್ ಈ ಡ್ರೆಸ್ ಇದೆ. ಇದು ಮಿಂತ್ರಾನಲ್ಲಿ ಪರ್ಚೇಸ್ ಮಾಡಿದ್ದು ಡ್ರೆಸ್. ಈ ಫೋಟೋನಲ್ಲಿ ಹೇಗಿದೆ ಅದೇ ಥರ ಇದೆ. ಆ್ಯಂಡ್ ರಿಯಲ್ ಪಿಕ್ಚರ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದರಲ್ಲಿ ಟಾಪ್ ಸ್ಲೀವ್ಲೆಸ್ ಇದೆ, ಟಾಪ್ ಆ್ಯಂಡ್ ಬಾಟಮ್ ಪ್ಲೇನ್ ಇದೆ. ದುಪ್ಪಟನಲ್ಲಿ ಮಾತ್ರ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ. ದುಪ್ಪಟ ಸ್ಟಿಚ್ಡ್ ಇದೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದು. ಕಲರ್ ಮಾತ್ರ ಬೇಬಿ ಡ್ರೆಸ್ಗೆ ಮ್ಯಾಚ್ ಆಗ್ತಾಯಿತ್ತು. ಇದು ನೋಡಿ ರಿಯಲ್ ಪಿಕ್ಚರ್. ಸೊ ಇಮೇಜಲ್ಲಿ ಹೇಗಿತ್ತು ಅದೇ ಥರ ರಿಯಲ್ ಪಿಕ್ಚರ್ ಕೂಡ ಇದೆ. ಈ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗಿತ್ತು ಬೇಬಿಗೆ, ಆ್ಯಂಡ್ ಕಲರ್ ಕೂಡ ಇಷ್ಟ ಆಯಿತು. ಈಗ ಡೆಕೋರೇಷನ್ಸ್ ಏನಾಗ್ತಾಯಿದೆ ಅಂತ ನೋಡೋಣ. ಸೊ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಡೆಕೋರೇಷನು. ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಫಿನಿಶಿಂಗ್ ಆಗುತ್ತೆ. ಈಗ ಡೆಕೋರೇಷನ್ ಮುಗ್ದಿದೆ, ಫೈನಲ್ ಟಚಪ್ ಕೊಡ್ತಾ ಇದ್ದಾರೆ. ಸೊ ಈಗ ಕಂಪ್ಲೀಟ್ ಆದಮೇಲೆ ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ. ಈಗ ಡೆಕೋರೇಷನ್ ಕಂಪ್ಲೀಟ್ ಆಗಿದೆ. ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಸೂಪರಾಗಿ ಕಾಣ್ತಾ ಇದೆ. ಧನ್ವಿಕಾ ಬರ್ಡೇ ಡೆಕೋರೇಷನ್ ಫಿನಿಶ್ ಆಯಿತು, ಸೂಪರಾಗಿದೆ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬರ್ಡೇ ದಿನ ನಾನು ಟೆಂಪಲ್ ಹೋಗಿದ್ದೆ ಅಂತ ಹೇಳ್ದಲ್ವ, ಇದೇ ಟೆಂಪಲ್.
ಸೋಮೇಶ್ವರ ಟೆಂಪಲ್ ಕೋಲಾರಲ್ಲಿರೋದು. ನೀವೇನಾದರೂ ಕೋಲಾರ ಬಂದರೆ ಅಥವಾ ಕೋಲಾರ ಸುತ್ತಮುತ್ತ ಇದ್ದರೆ ಈ ಟೆಂಪಲ್ನ ಮಿಸ್ ಮಾಡಲೇಬಾರ್ದು. ಯಾಕಂದರೆ ಇದು ಸುಮಾರು 600 ವರ್ಷಗಳ ಹಿಂದಿನ ದೇವಸ್ಥಾನ. ಇಲ್ಲಿ ಶಿವ ಇದೆ, ಶಿವನ ಪೂಜಿಸ್ತಾರೆ. ತುಂಬ ಚೆನ್ನಾಗಿರೋವಂಥ ದೇವಸ್ಥಾನ. ನೀವು ಬೇಲೂರು, ಹಳೇಬೀಡು ಎಲ್ಲ ಹೋದರೆ ನೋಡ್ತಿರಲ್ಲ, ಒಂದೊಂದು ಕಂಬಗಳಲ್ಲಿ ಯಾವ ಥರ ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತ. ಇಲ್ಲೂ ಕೂಡ ಅದೇ ರೀತಿ ಇದೆ. ಇದು ಚೋಳರ ಕಾಲದ ದೇವಸ್ಥಾನ, ಚೋಳರ ಸಾಮ್ರಾಜ್ಯದಲ್ಲಿ ಕಟ್ಟಿದಂಥ ದೇವಸ್ಥಾನ. ತುಂಬ ಚೆನ್ನಾಗಿರೋವಂಥ ದೇವಸ್ಥಾನ. ಸಾಧ್ಯ ಆದರೆ ಒಮ್ಮೆ ವಿಸಿಟ್ ಮಾಡಿ. ನೆಕ್ಸ್ಟು ಬೇಬಿ ಕೇಕ್, ಬೇಬಿ ಬರ್ಡೇ ಕೇಕ್. ಬರ್ಡೇ ಕೇಕಲ್ಲಿ ಇದು ಮೇನ್ ಕೇಕ್ ಆ್ಯಂಡ್ ಇನ್ನೊಂದು ಸೆಕೆಂಡ್ ಕೇಕ್ ಕೂಡ ಇದೆ. 2 ಕೇಕ್ಸ್ ಮಾಡಿಸಿದ್ರಿ. ಈ ಪೇಸ್ಟ್ರಿ ಕೇಕ್ ತುಂಬಾ ಚೆನ್ನಾಗಿತ್ತು ನೋಡಿ. ಇದೆರಡು 2 ಕೇಕ್ಸು. ಆ್ಯಕ್ಚುಲಿ ಕೇಕ್ದು ಇಮೇಜಸ್ ನಾನು ಅಷ್ಟು ನೀಟಾಗಿ ತೊಗೊಂಡೋಕ್ಕಾಗಲಿಲ್ಲ. ನನ್ನ ಮಗಳು ತುಂಬಾ ಅಳೋದು ಮತ್ತು ಅವಳಿಗೆ ಇರಿಟೇಟ್ ಆಗ್ತಾಯಿದ್ದು ಆ ಡ್ರೆಸ್ಸಲ್ಲಿ. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ. ಇದೇ ಪಿಕ್ಚರ್ ನಾನು ಕೊಟ್ಟಿದ್ದು ಕೇಕ್ ಮಾಡೋದಕ್ಕೆ. ಡ್ರೆಸ್ ಕಲರ್ ಮಾತ್ರ ಅಂದರೆ ಬೇಬಿ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಪಿಂಕ್ ಆ್ಯಂಡ್ ಪರ್ಪಲ್, ಈ ಡಾಲ್ಗೆ ಪರ್ಪಲ್ ಡ್ರೆಸ್ ಥರ ಕೇಕ್ ಮಾಡಬೇಕಂತ ಹೇಳಿದೆ. ಬಟ್ ಆ್ಯಕ್ಚುಲಿ ಕೇಕ್ ಔಟ್ಲುಕ್ನಲ್ಲಿ ಕಲರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅವರು. ಬಟ್ ಕೇಕ್ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ಆ್ಯಸ್ ಇಟ್ ಈಸ್ ಇದೇ ಥರ ಇದೆ. ಈ ಪಿಕ್ಚರಲ್ಲಿ ಹೇಗಿದೆ ಇದೇ ಥರ ಇದೆ ಕೇಕ್. ಇದು ಬರ್ಡೇದು ಸೆಕೆಂಡ್ ಕೇಕ್. ಈ ಕೇಕ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಈ ಪಿಕ್ಚರಲ್ಲಿ ಹೇಗಿದೆ ಅದೇ ಥರ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. 2 ಕೇಕ್ಸ್ ಕೂಡ 3 kgs ಆಫ್ 2 ಕೇಕ್ ಮಾಡಿಸಿದ್ದು. ಆ್ಯಂಡ್ ಕೇಕ್ ಗ್ಯಾಲಕ್ಸಿಯಿಂದ ನಾವು ಕೇಕ್ ಆರ್ಡರ್ ಕೊಟ್ಟಿದ್ದು. ಕೇಕ್ಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಬರ್ಡೇಗೆ ರಿಟರ್ನ್ ಗಿಫ್ಟ್ ತೋರಿಸ್ತಾ ಇದ್ದೀನಿ. ಈ ಚಾಕ್ಲೇಟ್ಸು ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಜೊತೆ ಕೊಡೋಕ್ಕೆ ಅಂತ ತೊಗೊಂಡಿದ್ದು. ರಿಟರ್ನ್ ಗಿಫ್ಟು ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ತುಂಬ ಐಡಿಯಾಸ್ ಬಂದಿತ್ತು. ಅದಾದಮೇಲೆ ಓಕೆ, ನಾವು ಕೊಟ್ಟಿದ್ದು ಕೂಡ ಮಕ್ಕಳಿಗೆ ಯೂಸ್ ಆಗಬೇಕು ಮತ್ತು ಅವರು ಯೂಸ್ ಮಾಡೋ ಥರನೇ ಏನಾದ್ರು ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕೆಲವೊಂದು ಗಿಫ್ಟ್ ನೋಡಿದ್ದಾದಮೇಲೆ ಇದು ಓಕೆ ಸೂಟಬಲ್ ಅಂತ ಅನ್ನಿಸ್ತು. ಹಂಗಾಗಿ ಇದು ತೊಗೊಂಡೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಅಪ್ಸರಾ ಕಿಟ್. ಸೊ ಇದರಲ್ಲಿ ಅಪ್ಸರಾ ಪೆನ್ಸಿಲ್ ಇದೆ, ಶಾರ್ಪ್ನರ್, ಎರೇಸರ್, ಸ್ಕೇಲ್. ಇದು ಒಂದು ಸೆಟ್ ಕಿಟ್ ಅಂತ ಇದೆ. ಚೆನ್ನಾಗಿದೆ. ಅಪ್ಸರಾ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ, ಹಂಗಾಗಿ ಇದೇ ತೊಗೊಂಡಿದ್ದು. ಸೊ ಇದು ಎಲ್ಲ ಮಕ್ಕಳಿಗೂ ಯೂಸ್ ಆಗುತ್ತೆ. ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಯಾರೇ ಬಂದರೂ ಕೂಡ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಇದೆಲ್ಲ ಯೂಸ್ ಆಗೋವಂಥದ್ದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದನ್ನೇ ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ಸ್ ಜೊತೆ ಇದನ್ನು ಗಿಫ್ಟ್ ಕೊಟ್ಟಿರೋದು. ದೊಡ್ಡವರಿಗೆ ಬೇರೆ ಗಿಫ್ಟ್ ಇದೆ, ಇದು ಮಕ್ಕಳಿಗೆ ಮಾತ್ರ ಗಿಫ್ಟ್. ಇದೇ ದೊಡ್ಡವ್ರಿಗೆ ಕೊಡೋಕ್ಕೆ ಅಂತ ತೊಗೊಂಡಿರೋ ಗಿಫ್ಟ್. ಬೇಬಿ ಫಂಕ್ಷನ್ ಆಗಿರೋದ್ರಿಂದ ಯೂಶ್ವಲಿ ಬಾಕ್ಸು ಅಥವಾ ಬೌಲ್ ಕೊಡೋಣ ಅಂತ ಅಂದ್ಕೊಂಡಿದ್ರಿ. ಸೊ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀವಿ. ಬಾಕ್ಸ್ ಲಂಚ್ ಬಾಕ್ಸು ಆ ಥರ ಯೂಸ್ ಆಗುತ್ತೆ, ಹಾಗಾಗಿ ಬಾಕ್ಸ್ ತೊಗೊಂಡಿದ್ದೀರಿ. ಚೆನ್ನಾಗಿದೆ ಈ ಗಿಫ್ಟ್ ಕೂಡ. ಈ ಗಿಫ್ಟ್ ಎಲ್ಲ ಹಿಂದಿನ ದಿನವೇ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀರಿ. ಸೊ ಫಂಕ್ಷನ್ ದಿನ ಬ್ಯುಸಿ ಇರ್ತೀರಿ, ಆಗಲ್ಲ ಅಂತ. ಸೊ ಹಿಂದಿನ ದಿನ ಎಲ್ಲ ಪ್ಯಾಕ್ ಮಾಡಿ ತೆಗೆದಿಡ್ತಾ ಇದ್ದೀರಿ. ಇದು ಅಪ್ಪು ಈವೆಂಟ್ಸ್ ಅವ್ರದ್ದು ವಿಸಿಟಿಂಗ್ ಕಾರ್ಡ್. ನಿಮ್ಮದೇನಾದರೂ ಈವೆಂಟ್ಸ್ ಇದ್ದರೆ, ಡೆಕೋರೇಷನ್, ಕೇಟ್ರಿಂಗ್ ಅಥವಾ ಬೇರೆ ಏನಾದರೂ ಈವೆಂಟ್ಸ್ ಇದ್ರೇನು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್ ಎಲ್ಲ ಇದೆ. ಆ್ಯಂಡ್ ಬೆಸ್ಟ್ ರೀಸನೇಬಲ್ ಪ್ರೈಸ್ನಲ್ಲಿ ನಿಮಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಅಥವಾ ಯಾವುದೇ ಈವೆಂಟ್ಸ್ಗಾದರೂ ರೆಡಿ ಮಾಡಿಕೊಡ್ತಾರೆ. ನಮ್ಮ ಬರ್ಡೇ ಡೆಕೋರೇಷನ್ ಅಲ್ಲದೆ ಇವ್ರದ್ದು ಬೇರೆ ಇನ್ನೊಂದು ಡೆಕೋರೇಷನ್ ವಿಡಿಯೋ ಕೂಡ ನನಗೆ ಸೆಂಡ್ ಮಾಡಿದ್ದಾರೆ. ಅದನ್ನು ಕೂಡ ನಾನೀಗ ಶೇರ್ ಮಾಡ್ತಾಯಿದ್ದೀನಿ. ಬರ್ಡೇ, ಆ್ಯನಿವರ್ಸರಿ, ನೇಮಿಂಗ್ ಸೆರೆಮನಿ, ಕ್ರೆಡಲ್ ಸೆರೆಮನಿ, ಎಂಗೇಜ್ಮೆಂಟ್, ವೆಡ್ಡಿಂಗ್ ಇದೆಲ್ಲದಕ್ಕೂ ಬಲೂನ್ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್, ಕೇಟ್ರಿಂಗ್, ಪೆಂಡಾಲ್
ಇದೆಲ್ಲ ಸರ್ವಿಸ್ ಇವ್ರ ಹತ್ರ ಇದೆ. ನಿಮ್ಗೇನಾದರೂ ಈ ಥರ ಯಾವುದೇ ಫಂಕ್ಷನ್ಸ್ ಈವೆಂಟ್ಸ್ ಇದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನೋಡಿದಾಗೆ ಬೇರೆ ಈವೆಂಟ್ಸ್ ನೋಡಿದ್ರೆ ಇಲ್ಲಿ ರೀಸನೇಬಲ್ ಪ್ರೈಸ್ ಇದೆ. ಆ್ಯಂಡ್ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿ ನಿಮ್ಮ ಡೆಕೋರೇಷನ್ನ ನೀವು ಚಾಯ್ಸ್ ಮಾಡ್ಬೋದು. ನೋಡಿ, ಇದು ಇನ್ನೊಂದು ಈವೆಂಟ್ದು ಅವರೇ ಕಳಿಸಿರೋವಂಥ ವಿಡಿಯೋ. ಸೊ ಇದು ಕೂಡ ಚೆನ್ನಾಗಿ ಮಾಡಿದರೆ ನಿಮಗೆ ಬೇರೆ ಬೇರೆ ವೆರೈಟೀಸ್ ಇದೆ ಇವ್ರ ಹತ್ರ. ನಿಮಗೆ ಯಾವ ಥರ ಬೇಕು ಡೆಕೋರೇಷನ್ ಅದನ್ನು ನೀವು ಚೂಸ್ ಮಾಡಿ ನಿಮ್ಮ ಈವೆಂಟ್ನಲ್ಲಿ ಮಾಡ್ಬೋದು. ಮಗಳ ಬರ್ಡೇ ಅಂತೂ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ. ಆದರೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಅವಳು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದ್ಲು. ಮತ್ತು ಬಂದಿರೋಂಥ ಗೆಸ್ಟ್ ಎಲ್ಲ ವಿಚಾರಿಸೋದು, ನೋಡೋದು, ಯಾರು ಊಟ ಮಾಡಿದ್ರಾ ಇಲ್ಲ. ಸೊ ಈ ರೀತಿಯಾಗಿ ನಾನು ತುಂಬ ವಿಚಾರಿಸ್ಕೊಳ್ಳೋಕ್ಕೂ ಆಗಲಿಲ್ಲ ಗೆಸ್ಟ್ನೆಲ್ಲ. ಹಂಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಅಂತೂ ತುಂಬ ಟೇಸ್ಟಿ ಆಗಿತ್ತು. ಹೋಳಿಗೆ ಊಟ, ಇನ್ನೂ ಬೇರೆ ವೆರೈಟೀಸ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಬರ್ಡೇ ಚೆನ್ನಾಗಾಯಿತು. ಸೊ ಇದಿಷ್ಟು ಮೈ ಬೇಬಿ ಫಸ್ಟ್ ಬರ್ಡೇ ವ್ಲಾಗ್. ನಿಮಗೆ ಈ ಬರ್ಡೇ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.